ಮನಸ್ಸಿಂದ ಹೇಳ್ತಿದ್ದೀನಿ, 50% ಖುಷಿ ಇದೆ. ಯಾಕೆ ಅಂತಂದ್ರೆ ಒಂದಿಷ್ಟು ವರ್ಷಗಳ ನಾನು ಫಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ಫಸ್ಟ್ ಸಿನಿಮಾ ಮಾಡುವಾಗ ನನಗೆ ಒಬ್ಬರು ವ್ಯಕ್ತಿ ಅಭಯ್ ವೀರ್ ಅಂತ ಹೆಸರಿಡ್ತಾರೆ. ಅವತ್ತು ನಾನು ಅಲ್ಲಿಂದ ಅವ್ರ ಮನೆಯಿಂದ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಮಾತು ಹೇಳ್ತೀನಿ, ಅಣ್ಣ ಒಳ್ಳೆ ಹೆಸರಿಟ್ಟಿದ್ದೀರಿ, ಬಟ್ ನಾನು ಸಕ್ಸಸ್ ಆಗಿ ನಿಮ್ಮ ಹತ್ರ ಬರ್ತೀನಿ, ಆ ಒಂದು ಈವೆಂಟ್ಗೆ ನೀವೇ ಚೀಫ್ ಗೆಸ್ಟ್ ಆಗಿ ಇರ್ತೀರಿ ಅಂತ ಇದೆ. ಬಟ್ ಅವರಿಲ್ಲ ನಮ್ಮ ಜೊತೆ, ಬೇರೆ ಕಾರಣದಿಂದ ಕಾನೂನಿನ ಚೌಕಟ್ಟಲ್ಲಿ ಇದ್ದಾರೆ. ದರ್ಶನ ಒಂದೇ ನಾನು ಹೇಳೋದೊಂದೇ, ನಾವು ಮೊದಲೇ ಉತ್ತರ ಕರ್ನಾಟಕದವರು, ನಾವು ಒಂದ್ಸರಿ ಹಚ್ಕೊಂಡ್ಬಿಟ್ರೆ ನಾವು ಸಾಯೋವರೆಗೂ ನಾವು ಅವ್ರನ್ನ ಇದನ್ನ ಬಿಡಲ್ಲ. ಸೊ ಆದಷ್ಟು ಬೇಗ ಬರ್ತಾರೆ, ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀವಿ, ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿ ಅದರದ್ದು ಒಂದು ಸಕ್ಸಸ್ ಮೀಟಿಗೆ ಖಂಡಿತ ದರ್ಶನ ಬಂದೇ ಬರ್ತಾರೆ ಅನ್ನೋ ಒಂದು ಮನಸ್ಸಲ್ಲಿ ಇದನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಗೆ. ಯಾಕಂತಂದರೆ ನನಗೆ ಮಾಸ್ಟ್ರು ಫಸ್ಟ್ಗೆ ಫೋನಲ್ಲೇ ಒಂದು ಲೈನ್ ಸ್ಟೋರಿ ಹೇಳಿದಾಗ ಖುಷಿ ಆಯ್ತು ನನಗೆ. ಯಾಕಂದರೆ ಒಂದಿಷ್ಟು ಆ್ಯಕ್ಷನ್ ಸಿನಿಮಾ, ಒಂದಿಷ್ಟು ಲವ್ ಸಿನಿಮಾಗಳು 14 ವರ್ಷದ್ದು ಫುಲ್ಲು ಏಳು ಬೀಳು ಅಪ್ ಆ್ಯಂಡ್ ಡೌನ್ಸ್ ನೋಡಿ, ಎಷ್ಟೋ ಶೂಟಿಂಗಲ್ಲಿ ಎಷ್ಟೋ ತೇಜುವಧೆಗಳು ಅಂತಾರೆ, ಅಂದರೆ ಒಂದಿಷ್ಟು ಇದಾವೆ. ನಮಗೂ ಎಲ್ಲ ಇದ್ರೂ ಸಿನಿಮಾ ರಂಗದಲ್ಲಿ ಒಂದಿಷ್ಟು ಬಿದ್ದೇ ಬೀಳುತ್ತೆ. ಸೊ ಅವನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನನ್ನನ್ನು ನಂಬಿ ಮೊದಲು ದುಡ್ಡು ಹಾಕಿದಂಥ ನನಗೆ ತುಂಬ ಒಂದು ಇಂಡಸ್ಟ್ರಿಲೂ ಗಾಡ್ ಫಾದರ್ ಆಗಿ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಅವರು ಕತೆ ಕೇಳಿದಾಗ ಅವ್ರಿಗೂ ತುಂಬ ಇಷ್ಟ ಆಯಿತು. ಸುಮ್ಮನೆ ನಾನೇನೋ ಉತ್ತರ ಕನ್ನಡ ಅಥವಾ ಪರಿಚಯ ಇದೆ ಅಂತೇಳಿ ಮಾಡಿಲ್ಲ. ಸಿನಿಮಾನ ಸ್ಟೋರಿ ಕೇಳಿದ್ಮೇಲೆ ಅವ್ರು ಬಂದು, ಆಮೇಲೆ ಅವ್ರು ಮಾಡ್ದಂಥ ಅವ್ರಿಗೆ ಫಸ್ಟ್ ಆಫ್ ಆಲ್ ಸಿನಿಮಾ ಇಂಡಸ್ಟ್ರಿ ನಮಗೆ ಫಸ್ಟ್ ನನಗೆ ಹೇಳಿದ್ದು ಒಂದೇ ಮಾತವರು, ಅಭಯ್ ನನಗೆ ಏನೂ ಗೊತ್ತಿಲ್ಲ, ಬಟ್ ನಾನು ಕಲಿಬೇಕು, ಅದಕ್ಕೆ ನಿನ್ನ ಕಡೆಯಿಂದ ಮಾಸ್ಟರ್ ಕಡೆಯಿಂದ ಏನೇನು ಹೆಲ್ಪ್ ಆಗುತ್ತೆ ನಾನು ತೊಗೊತೀನಿ, ಆ್ಯಂಡ್ ನನಗೆ ಹೇಳ್ಕೊಡಿ, ನಾನು ಮುಂದೆ ಸಿನಿಮಾ ಬರೀ ಒಂದು ಸಿನಿಮಾ ಮಾಡಿ ಹೋಗೋಣಲ್ಲ ನಾನು, ಸೊ ಥ್ರೂಔಟ್ ಜರ್ನಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದರು. ಹಾಗೆ ಪ್ರತಿದಿನ ಶೂಟಿಂಗಲ್ಲೂ ಅಷ್ಟೇ, ನಮ್ಕಿನ ಮಾಸ್ಟರ್ ಹೇಳಿದ್ರು ನಾವು ಬೇಗ ಬರ್ತೀವಿ, ನಮ್ಕಿನ ಮುಂಚೆ ಪ್ರೊಡ್ಯೂಸರ್ ಬಂದಿರೋರಲ್ಲಿ. ಸೊ ಅವ್ರು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಮಾಸ್ಟರ್ ಬಗ್ಗೆ ಅಂತೂ ಹೇಳೋದು ಏನಂದರೆ, ನಮಗೆ ಹೇಳಕ್ಕೆ ಒಂದು ಸಾಲಲ್ಲ, ಒಂದು ಈವೆಂಟೇ ಸಾಲಲ್ಲ. ನನಗೆ 14 ವರ್ಷದಲ್ಲಿ ನಾನು ಮಾಡಿದಂಥ ಆಲ್ಮೋಸ್ಟ್ 80 ಸಿನಿಮಾಗಳಲ್ಲಿ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಒಂದಿಷ್ಟು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗೂ ಮಾಡಿದ್ದೀನಿ. ಆ ಸಿನಿಮಾದಲ್ಲಿ ಫೈಟ್ ಇತ್ತು, ಸೊ ಅಲ್ಲೂ ಮಾಸ್ಟರ್ ಬಂದು ನಮಗೆ ಫೈಟ್ ಹೇಳ್ಕೊಟ್ಟಿದ್ರು. ಆ್ಯಂಡ್ ನೀವು ನೋಡೋದಂಗೆ ಒಂದು ಆ್ಯಕ್ಷನ್ ಅಥವಾ ಸಸ್ಪೆನ್ಸು ನಿಮ್ಗೆ ಯಾವ ಜಾನರಲ್ಲಿ ಇಷ್ಟ ಆಗಿದೆ ಎಲ್ಲದಕ್ಕೂ ಕಾರಣೀಭೂತ ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಹೊಸ ಸಿನಿಮಾ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮಾಸ್ಟರ್ಜಿ. ಹೆವಿ ನೋಡಿದಾಗ ನನಗೆ ಬಹಳನೇ ಒಂಥರ ಎಮೋಷನ್ ಆಯಿತು. ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಎಫರ್ಟ್ ಇರುತ್ತೆ ಆ ಸಿನಿಮಾದಲ್ಲಿ. ಬಿಗಿನಿಂಗಿಂದ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಕೊನೆಯವ್ರಿಗೆ ರಿಲೀಸ್ ಆಫ್ಟರ್ ರಿಲೀಸ್ ಕೂಡ ಆ ಒಂದೆಷ್ಟು ಜರ್ನಿ ಮಾಡಿರ್ತೀವಿ ಅನ್ನೋದು ಒಂದು ಸಣ್ಣ AVL 10 ಮಿನಿಟ್ಸ್ AVL ನೋಡಿದ್ವಿ. ಭಾಳ ಖುಷಿ ಆಯ್ತು. ಡೆಡ್ಲಿ ಕಿಲ್ಲರ್ ಸಿನಿಮಾ ನಾನು ಕತೆ ಹೇಳಿದಾಗ ನಮ್ಮ ಅಭಯ್ ವೀರ್ ಅವರು ಓಕೆ ಎಂದು, ಮತ್ತು ಪ್ರಶಾಂತ್ ಅವರು ಜೊತೆಗೂಡಿ ಆಸ್ ಎ ಪ್ರೊಡ್ಯೂಸರ್. ಸೊ ಈ ಒಂದು ಸಿನಿಮಾ ಕ್ಯಾರಿ ಆಯಿತು. ಒಂದು ಸೂಪರ್ ಜರ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಸಿನಿಮಾ ಭಾಳನೇ ಇಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ವಿ. ಸೊ ಅದಕ್ಕೆ ಆರ್ಟಿಸ್ಟ್ಗಳ ಸಪೋರ್ಟು ತುಂಬ ಚೆನ್ನಾಗಿತ್ತು. ಆರ್ಟಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲರ ಸಪೋರ್ಟ್ ಸೂಪರ್ ಆಗಿತ್ತು. ಅದಾದಮೇಲೆ ಸಿನಿಮಾ ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ತುಂಬಾ ಟೈಮ್ ತೊಗೊಂತು ನಮ್ಗೆ. ಯಾಕಂದರೆ ಎಫೆಕ್ಟ್ಸ್ ತುಂಬ ಜಾಸ್ತಿ ಇತ್ತು. ಎಡಿಟಿಂಗೇ ಸುಮಾರು 2 months ಮಾಡಿದ್ವಿ. ಅದಾದಮೇಲೆ ರಿಕಾರ್ಡಿಂಗು ಒಂದೊಂದು ರೀಲು 15 ದಿನ ಆಗೋದು, 10 ರಿಂದ 12 ದಿನ ಅಂತ ಆಗೇ ಆಗೋದು. ಸೊ ಅಷ್ಟು ಚೆನ್ನಾಗಿ ವಿನಮನಸ್ಸು ಮಾಡಿದ್ದಾರೆ. ದೀಪು ಎಡಿಟಿಂಗ್ ಎಕ್ಸ್ಟ್ರಾರ್ಡನರಿ, ಮಲ್ಲಿಕಾರ್ಜುನ ಕ್ಯಾಮ್ರಾ ಸೂಪರ್. ಸೊ ಎಲ್ಲ ಟೆಕ್ನಿಷಿಯನ್ಸು
ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಸ್ಟು ನಮ್ಮ ಲೋಕೇಂದ್ರ ಸೂರ್ಯ, ಸುನಿಲ್ ಬಾಲ್ಡರ್, ಜಿತಿನ್ ಹವಿ, ಪುನೀತ್ ಓಂಕಾರ್, ಆಮೇಲೆ ಆಯೇಷಾ ಅಂತ, ಆಮೇಲೆ ಹೀರೋಯಿನ್ ನಿವೀಕ್ಷಾ, ರಾಜು ಕಲ್ಗುಣಿ. ಖುಷಿ ಆಗ್ತಾ ಇದೆ. ಡೆಡ್ಲಿ ಥ್ರಿಲ್ಲರ್, ಡೆಡ್ಲಿ ಕಿಲ್ಲರ್ ಅನ್ನೋ ಈ ಮೂವಿಯಲ್ಲಿ ನಟಿಸಿರುವಂಥ ಅಭಯ್ ಅವ್ರಿಗೆ, ಮತ್ತು ಪ್ರೊಡಕ್ಷನ್ ಮಾಡಿರುವಂಥ ಪ್ರಶಾಂತ್ ಸರ್ ಅವ್ರಿಗೆ, ಮತ್ತು ಮಂಜನ ಬಗ್ಗೆ ನಾವೇನು ಹೇಳೋದಿಲ್ಲ. ಗ್ರ್ಯಾಂಡ್ ಸಕ್ಸಸ್ಗೆ ಮೈ ಹಾರ್ಟ್ ಫೆಲ್ಟ್ ವಿಶಸ್. I'm hoping that many more movies like this will become 25 days, 50 days, 75 days, 100 days. ನಮ್ಮ ಚಿತ್ರರಂಗ ವಾಪಸ್ 100 ಡೇಸ್ ಹೋಗಬೇಕು ಅನ್ನೋದೊಂದು ತುಂಬ ಆಸೆ ಇದೆ ನನಗೆ. ಸೊ ಐ ವಿಶ್ this team great success and many more films that are coming up in the near future, great success. Thank you. ಎಲ್ಲ ಗಣ್ಯರಿಗೆ, ಎಲ್ಲ ಮೀಡಿಯಾವ್ರಿಗೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. It gives me a lot of happiness, a lot of pride, a lot of joy standing here on stage today celebrating Abhay, Master, the whole team. ಅಂದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾವುದೋ ಒಂದು ಕನ್ನಡ ಸಿನಿಮಾ, ಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಯಾಂಡಲ್ವುಡ್ ಸಿನಿಮಾಗಳು ಚೆನ್ನಾಗಾದ್ರೆ, ತುಂಬಾ ಒಳ್ಳೆ ರೀತಿಯಲ್ಲಿ ಹೊಸೊಬ್ರು ಒಂದು ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟೆನ್ಸ್ ಸಿಕ್ಕಿದ್ರೆ, ಯಾವುದು ಸಿನಿಮಾಗೆ ಅಕ್ಸೆಪ್ಟೆನ್ಸ್ ಮತ್ತೆ ಈ ತರ ಪ್ರೀತಿ ಪ್ರೋತ್ಸಾಹ ಸಿಕ್ಕಿದ್ರೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ಇಂಡಸ್ಟ್ರಿಯಲ್ಲಿ ವಿ ಆರ್ ಆಲ್ ಹೋಮ್ ಗ್ರೋನ್ ಪೀಪಲ್. ಈ ಸ್ಟೇಜ್ ಮೇಲೆ ನಿಂತಿರೋದು ಪ್ರತಿಯೊಬ್ಬ ಆರ್ಟಿಸ್ಟ್, ಟೆಕ್ನಿಷಿಯನ್ ಅಂಡ್ ಪ್ರತಿಯೊಬ್ಬರು ಪರ್ಸನ್, ಐ ಥಿಂಕ್ ಈ ಸ್ಟೇಜ್ ಮೇಲೆ ಇರೋದು ಅಥವಾ ಈ ಪಾರ್ಟ್ ಆಫ್ ದ ಸ್ಟೀಮರ್ ಈ ರೂಮ್ ಅಲ್ಲಿ ಇರೋದು, ಆಲ್ ಆಫ್ ಅಸ್ ಆರ್ ವಿ ಹ್ಯಾವ್ ಗ್ರೋನ್ ಡೇ ಬೈ ಡೇ. ಅಂದ್ರೆ ಪ್ರತಿಯೊಂದು ದಿನ ಕಷ್ಟಪಟ್ಟು ಕ್ಷಮ ಪಟ್ಟು ತುಂಬಾನೇ ಒಂದೊಂದು ದಿನ ಹಾರ್ಡ್ ವರ್ಕ್ ಮಾಡಿ ನಾವು ಎಲ್ಲರೂ ಈ ವೇದಿಕೆ ಮೇಲೆ ನಿಂತ್ಕೊಂಡಿರೋದು. ನಾನು 2010 ಅಲ್ಲಿ ಐ ವಾಸ್ ಅ ನ್ಯೂ ಕಮರ್. ಐ ಹ್ಯಾಡ್ ನೋ ಬ್ಯಾಕ್ ಗ್ರೌಂಡ್ಸ್, ಐ ಹ್ಯಾಡ್ ನೋ ಗಾಡ್ ಫಾದರ್ಸ್, ಐ ಹ್ಯಾಡ್ nobody to tell me what to do, what not to do. ಪ್ರತಿಯೊಂದು ದಿನ ಒಂದೊಂದು ಹೆಜ್ಜೆ ತಗೊಂಡು ಮುಂದೆ ಬಂದು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ ನಿಮ್ಗೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರೋದ್ರಿಂದ. ಅಂಡ್ ಇಲ್ಲಿ ಅಭಯ್ ಹ್ಯಾಸ್ ಆಲ್ಸೋ ಹ್ಯಾಡ್ ದ ಸೇಮ್ ಜರ್ನಿ. ಯಾರು ನೋ ಬ್ಯಾಕ್ ಗ್ರೌಂಡ್ಸ್, ನೋ ಗಾಡ್ ಫಾದರ್ಸ್, ನೋ ಸಪೋರ್ಟ್, ಆದ್ರೂ ನಮ್ಮ ಜನತೆ, ನಮ್ಮ ಆಡಿಯನ್ಸಸ್, ನಮ್ಮ ಇಂಡಸ್ಟ್ರಿ ಪ್ರೀತಿ ಪ್ರೋತ್ಸಾಹದಿಂದ ಅವರು ಇಲ್ಲಿ ನಿಂತಿರೋದು. ಅರವಿಂದ್ ಅವರು ಹಂಗೆ ಇರೋದು. ಅವರು ಎಂಪೈರ್ ಅವ್ರದೇ ಆದಂತ ಶ್ರಮದಿಂದ ಒಂದೊಂದು ದಿನ ಹಾಡುವ ಕಷ್ಟಪಟ್ಟು ಮಾಡಿರೋದು. ಮಂಜು ಮಾಸ್ಟರ್ ಆಲ್ಸೋ ಇಸ್ ಡನ್ ಎವ್ರಿ ಡೇ ಈಸ್ ವರ್ಕ್ ಅಂಡ್ ಇಯರ್ಸ್ ಆಫ್ ಹಾರ್ಡ್ ವರ್ಕ್ ಆದ್ಮೇಲೆ ಅವರು ಬಂದು ಇಲ್ಲಿ ನಿಂತಿರೋದು. ಪ್ರಶಾಂತ್ ಅವರು ಹೊಸೊಬ್ರು. ಇಲ್ಲಿ ಇರೋರು ಎಲ್ಲರೂ, ಆಲ್ ಆಫ್ ದೆಮ್ ಅವ್ರವ್ರದೇ ಆದಂತ ಒಂದೊಂದು ಜರ್ನಿ, ಒಂದೊಂದು ಸ್ಟೋರಿ ಹೇಳಕ್ಕೆ ಹೇಳ್ಬಿಟ್ಟು ಮಾಡ್ಬಿಟ್ಟು ಕಷ್ಟಪಟ್ಟು ಇಲ್ಲಿ ಈ ಸ್ಟೇಜ್ ಮೇಲೆ ನಿಂತ್ಕೊಂಡಿರೋದು. ಸೊ ಐ ಥಿಂಕ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಏನ್ ಮಾಡಿದ್ರು ನಾವು ಯಾವುದೋ ಒಂದು ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಪಿರಿಟ್, ಒಂದು ಮೋಟಿವ್ ಇಂದ ಮಾಡಿದ್ರೆ ಯು ವಿಲ್ ಅಚೀವ್ ಸಮಥಿಂಗ್ ಆರ್ ದಿ ಅದರ್ ಅಂತ ನನ್ನ ಅಭಿಪ್ರಾಯ. ಅಂಡ್ ಐ ಜಸ್ಟ್ ವಾಂಟ್ ಟು ಸೇ ದಟ್ ಒಂದು ಹೊಸ ಟೀಮ್ ಆಗಿ, ಒಂದು ಹೊಸ ಪರ್ಸನ್ ಆಗಿ, ಆಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಇಂಡಸ್ಟ್ರಿಗೆ ಬರ್ತೀರಾ ಅಂದ್ರೆ ದಯವಿಟ್ಟು ಒಂಚೂರು ಪೇಷನ್ಸ್ ಇಟ್ಕೊಳ್ಳಿ, ಒಂಚೂರು ಶ್ರಮ ಮಾಡಬೇಕು ಅಂತ ಒಂದು ಮನ್ಸಿಟ್ಕೊಳ್ಳಿ. ಯಾಕಂದ್ರೆ some people achieve success overnight, some people take time to achieve success, but that doesn't define you as a person. What defines you as a person is the consistency that you maintain and the journey that you do. So ಯಾವತ್ತೂ ಒಂದು ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಪಿರಿಟ್ ಇಂದ ಮುಂದೆ ಹೋದ್ರೆ ಸಕ್ಸಸ್ ಸಿಗತ್ತೆ. ಚೂರು ಟೈಮ್ ಆದ್ರೂ ಸಿಗತ್ತೆ ಅಂತ ನನಗನ್ಸುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಭಯ್. ಐ ರಿಯಲಿ